ವಿವಿಧ ಬಗೆಬಗೆಯ ಪೋಷಕಾಂಶಗಳು ದೇಹದಲ್ಲಿ ಬೇರೆ ಬೇರೆ ವಿಶಿಷ್ಟ ಕಾರ್ಯನಿರ್ವಹಿಸಿ ದೇಹವೆಂಬ ಒಂದು ವ್ಯವಸ್ಥೆಯನ್ನ ಅದ್ಭುತವಾಗಿ ನಿರ್ವಹಿಸುತ್ತವೆ. ಈ ಟೀಮ್ ವರ್ಕ್ನಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆಯಾದರೂ ದೇಹದ ಆರೋಗ್ಯ ಸೋಲುತ್ತದೆ. ನಮ್ಮದೇ ದೇಹ ಹಗಲಿರುಳು ಹೀಗೆ ಕೆಲಸ ಮಾಡಲು 22 ಬಗೆಯ ಪೋಷಕಾಂಶಗಳು ಅವಶ್ಯವಾಗಿ ಬೇಕಂತೆ. ಅಷ್ಟಕ್ಕೂ ಆ 22 ಪೋಷಕಾಂಶಗಳು ಯಾವ್ಯಾವು ಅನ್ನೋದು ನಿಮಗೆ ಗೊತ್ತಿದೆಯಾ? ಹಾಗಿದ್ರೆ ನಮ್ಮ ಆರೋಗ್ಯ ಸ್ವಾಸ್ಥ್ಯ ಕಾಯುವ ಜೀವಾಮೃತ ಸತ್ವಗಳಾದ ಆ 22 ಪೋಷಕಾಂಶಗಳು ಯಾವ್ಯಾವು ಅಂತಲೇ ತೋರಿಸ್ತೀವಿ ನೋಡಿ. ದೇಹವೆಂಬ ಕಾರ್ಯಾಲಯದಲ್ಲಿ ಕೆಲಸ ಮಾಡುವ ಪೋಷಕಾಂಶಗಳಿವು. ಮಾನವನ ದೇಹಕ್ಕೆ ಅಗತ್ಯವಾಗಿ ಬೇಕು ಈ 22 ಪೋಷಕಾಂಶಗಳು. ನಮ್ಮ ಆರೋಗ್ಯ ಸ್ವಾಸ್ಥ್ಯ ಕಾಯುವ ಜೀವಾಮೃತ ಸತ್ವಗಳಿವು. ನಮ್ಮ ದೇಹವೆಂಬ ಕಾರ್ಯಾಲಯ ಸಮರ್ಪಕವಾಗಿ ಕೆಲಸ ಮಾಡಬೇಕಿದ್ರೆ ಪೋಷಕಾಂಶಗಳು ಬೇಕೇ ಬೇಕು. ಬಗೆ ಬಗೆಯ ಪೋಷಕಾಂಶಗಳು ದೇಹದಲ್ಲಿ ಬಗೆ ಬಗೆಯ ಕಾರ್ಯನಿರ್ವಹಿಸಿ ಒಟ್ಟಾಗಿ ಒಂದು ವ್ಯವಸ್ಥೆಯನ್ನ ಅದ್ಭುತವಾಗಿ ನಿರ್ವಹಿಸ್ತವೆ. ಈ ಟೀಮ್ ವರ್ಕ್ ನಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆಯಾದ್ರೂ ವ್ಯವಸ್ಥೆಯಾಗಿ ದೇಹ ಸೋಲುತ್ತದೆ. ನಮ್ಮದೇ ದೇಹ ಹಗಲಿರುಳು ಹೀಗೆ ಕೆಲಸ ಮಾಡಲು 22 ಬಗೆಯ ಪೋಷಕಾಂಶಗಳು ಅವಶ್ಯಕವಾಗಿ ಬೇಕಂತೆ. ನಿಮಗೆ ಈ 22 ಪೋಷಕಾಂಶಗಳು ಯಾವ್ಯಾವು ಅನ್ನೋದು ತಿಳಿದಿದೆಯಾ? ನಮ್ಮದೇ ದೇಹದ ಬಗ್ಗೆ ಇಷ್ಟಾದ್ರೂ ನಾವು ತಿಳಿದುಕೊಳ್ಳದಿದ್ರೆ ಹೇಗೆ ಹೇಳಿ? ಬನ್ನಿ, ನಮ್ಮ ದೇಹಕ್ಕೆ ಅವಶ್ಯಕವಾಗಿ ಬೇಕಾಗುವ ಆ 22 ಪೋಷಕಾಂಶಗಳ ಬಗ್ಗೆಯೇ ತಿಳಿದುಕೊಳ್ಳೋಣ. ಮೊದಲಿಗೆ ವಿಟಮಿನ್ ಎ ಜೀವಸತ್ವ ಅತ್ಯಂತ ಅಗತ್ಯವಾದ ಜೀವಸತ್ವಗಳಲ್ಲಿ ಒಂದು. ನಮ್ಮ ಕಣ್ಣಿನ ಆರೋಗ್ಯಕ್ಕೆ ಅತ್ಯಂತ ಮುಖ್ಯವಾಗಿ ಬೇಕಾಗುವ ಪೋಷಕಾಂಶವಿದು. ಸಿಹಿಗೆಣಸು, ಕ್ಯಾರೆಟ್, ಮಾವಿನ ಹಣ್ಣು ಇತ್ಯಾದಿಗಳಲ್ಲಿ ಅಧಿಕ ಪ್ರಮಾಣದಲ್ಲಿ ವಿಟಮಿನ್ ಎ ಇದೆ. ಉಳಿದಂತೆ ನಿತ್ಯ ಸೇವಿಸುವ ಹಲವು ಆಹಾರಗಳಲ್ಲಿ ವಿಟಮಿನ್ ಎ ಯನ್ನ ಸ್ವಲ್ಪ ಪ್ರಮಾಣದಲ್ಲಿ ಪಡೆಯಬಹುದು. ವಿಟಮಿನ್ ಬಿ ನಮ್ಮ ದೇಹ ಪಡೆದ ಆಹಾರವನ್ನ ಶಕ್ತಿಯಾಗಿ ಪರಿವರ್ತಿಸುವಲ್ಲಿ ಇದು ಸಹಾಯ ಮಾಡುತ್ತೆ. ಕಲ್ಲಂಗಡಿ ಹಣ್ಣು ಸೇರಿದಂತೆ ಅನೇಕ ಆಹಾರಗಳು ವಿಟಮಿನ್ ಬಿ ಸಮೃದ್ಧ ಆಹಾರಗಳಾಗಿವೆ. ಇನ್ನು ವಿಟಮಿನ್ ಸಿ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಿಸಲು ಅತ್ಯಂತ ಅಗತ್ಯ ಈ ವಿಟಮಿನ್ ಸಿ. ಸಿಟ್ರಸ್ ಹಣ್ಣುಗಳಲ್ಲಿ, ಬ್ರೋಕೊಲಿ, ಕ್ಯಾರೆಟ್ ಇತ್ಯಾದಿಗಳಲ್ಲಿ ಇದನ್ನ ಹೇರಳವಾಗಿ ಪಡೆಯಬಹುದು. ಇನ್ನು ವಿಟಮಿನ್ ಡಿ ಎಲುಬಿನ ಸದೃಢತೆಗೆ ಹಾಗೂ ಹಲ್ಲಿನ ಆರೋಗ್ಯಕ್ಕೆ ವಿಟಮಿನ್ ಡಿ ಬೇಕೇ ಬೇಕು. ದೇಹ ಕ್ಯಾಲ್ಸಿಯಂ ಹೀರಿಕೊಳ್ಳಬೇಕಾದ್ರೆ ಇದರ ಅವಶ್ಯಕತೆ ಇದೆ. ಸೂರ್ಯನ ಬೆಳಕಿನಲ್ಲಿ ಹೇರಳವಾಗಿರುವ ಇದನ್ನ ಅಣಬೆ, ಸೋಯಾ ಹಾಲು, ಮೀನು ಇತ್ಯಾದಿಗಳಲ್ಲಿಯೂ ಪಡೆಯಬಹುದು. ಇನ್ನು ವಿಟಮಿನ್ ಇ ಇದು ದೇಹಕ್ಕೆ ಬೇಕಾದ ಆಂಟಿ ಆಕ್ಸಿಡೆಂಟ್. ಎಲ್ಲ ಹಸಿರು ತರಕಾರಿಗಳಲ್ಲಿ ಇದು ಹೇರಳವಾಗಿದೆ. ವಿಟಮಿನ್ ಎಫ್ ಇದು ಪಾಲಿ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ ಆಗಿದ್ದು ಇದು ಗಾಯಗಳು ಗುಣವಾಗಲು ಒಣಗಲು ಅತ್ಯಂತ ಅಗತ್ಯ. ಎಣ್ಣೆಗಳು, ಬೀಜಗಳು, ಮೀನು ಇತ್ಯಾದಿಗಳ ಮೂಲಕ ಇದನ್ನ ಪಡೆದುಕೊಳ್ಳಬಹುದು. ಕ್ಯಾಲ್ಸಿಯಂ ಮೂಳೆಗಳ ಆರೋಗ್ಯ, ಹಾರ್ಮೋನುಗಳ ಉತ್ಪಾದನೆಗೆ ಕ್ಯಾಲ್ಸಿಯಂ ಬೇಕೇ ಬೇಕು. ಹಾಲು, ಬ್ರೋಕೊಲಿ, ರಾಗಿ, ಬಸಳೆ ಇತ್ಯಾದಿಗಳಲ್ಲಿ ಇದು ಅಧಿಕವಾಗಿದೆ. ಇನ್ನು ಪೊಟ್ಯಾಷಿಯಂ ಇದು ರಕ್ತದೊತ್ತಡವನ್ನ ನಿಯಂತ್ರಿಸುತ್ತೆ. ದೇಹದಲ್ಲಿ ನೀರಿನ ಪ್ರಮಾಣವನ್ನ ಕಾಯ್ದುಕೊಳ್ಳುವಲ್ಲಿ ಮುಖ್ಯ ಪಾತ್ರ ವಹಿಸುತ್ತೆ. ಬಾಳೆಹಣ್ಣಿನಲ್ಲಿ, ರಾಜ್ಮಾದಂತಹ ಕಾಳುಗಳಲ್ಲಿ ಪೊಟ್ಯಾಷಿಯಂ ಪಡೆದುಕೊಳ್ಳಬಹುದು. ಇನ್ನು ಮೆಗ್ನೀಷಿಯಂ ದೇಹದಲ್ಲಿ ರಾಸಾಯನಿಕ ಕ್ರಿಯೆ ನಡೆಯಲು ಮೆಗ್ನೀಷಿಯಂ ಬೇಕೇ ಬೇಕು. ಎಲುಬನ್ನು ಗಟ್ಟಿಗೊಳಿಸುವಲ್ಲಿಯೂ ಇದು ನೆರವಾಗುತ್ತೆ. ಕುಂಬಳಕಾಯಿ ಬೀಜ, ಬಸಳೆ ಇತ್ಯಾದಿಗಳಲ್ಲಿ ಇದನ್ನ ಪಡೆಯಬಹುದು. ಇನ್ನು ಕಬ್ಬಿಣಾಂಶ ರಕ್ತದಲ್ಲಿ ಹಿಮೋಗ್ಲೋಬಿನ್ ಹೆಚ್ಚಿಸಲು ಕಬ್ಬಿಣಾಂಶ ಬೇಕು. ಬಸಳೆ, ಬೀಜಗಳು, ಬೆಲ್ಲ, ಚಿಯಾ ಬೀಜ ಇತ್ಯಾದಿಗಳ ಮೂಲಕ ಕಬ್ಬಿಣಾಂಶ ಪಡೆದುಕೊಳ್ಳಬಹುದು. ಇನ್ನು ವಿಟಮಿನ್ ಬಿ1 ಥೈಮಿನ್ ಕೂದಲು ಹಾಗೂ ಮೆದುಳಿನ ಆರೋಗ್ಯಕ್ಕೆ ಇದು ಅತ್ಯಂತ ಅವಶ್ಯಕ. ಸೋಯಾ ಹಾಲಿನಲ್ಲಿ ಇದು ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿದೆ. ಇನ್ನು ವಿಟಮಿನ್ ಬಿ12 ಕೊಬಾಲಮಿನ್ ಹೊಸ ಅಂಗಾಂಶಗಳ ಸೃಷ್ಟಿಗೆ, ಅಮೈನೋ ಆಸಿಡ್ ಅನ್ನ ವಿಘಟಿಸಲು ಇದು ಬೇಕೇ ಬೇಕು. ಮೊಟ್ಟೆ, ಮೀನಿನಲ್ಲಿ ಇದು ಹೇರಳವಾಗಿದೆ. ಇನ್ನು ರೈಬೋಫ್ಲೇವಿನ್ ವಿಟಮಿನ್ ಬಿ2 ಅಂತಲೂ ಕರೆಯಲ್ಪಡುವ ಇದು ಮೈಗ್ರೇನ್ ಅನ್ನು ತಡೆಯುವಲ್ಲಿ ಬಹಳ ಮುಖ್ಯ. ಅಲ್ಲದೆ ಮೊಟ್ಟೆ, ಮಾಂಸ, ಮೊಳಕೆ ಕಾಳುಗಳು, ಬೀನ್ಸ್ ನಲ್ಲಿ ಇದು ಅಧಿಕವಾಗಿದೆ. ಇನ್ನು ಬಯೋಟಿನ್ ಗ್ಲೂಕೋಸ್ನ ಸಂಶ್ಲೇಷಣೆಗೆ ಅತ್ಯಂತ ಅಗತ್ಯವಾಗಿರುವ ಬಯೋಟಿನ್ ಅನ್ನ ಧಾನ್ಯಗಳಿಂದ ಪಡೆಯಬಹುದು. ಇನ್ನು ಖೋಲಿನ್ ಮೆದುಳಿನ ಚಟುವಟಿಕೆಗೆ, ಚುರುಕುತನಕ್ಕೆ ಇದು ಬೇಕೇ ಬೇಕು. ನೆಲಗಡಲೆಯಲ್ಲಿ ಖೋಲಿನ್ ಹೇರಳವಾಗಿದೆ. ಇನ್ನು ಫೋಲಿಕ್ ಆಸಿಡ್ ಮಹಿಳೆಯರಿಗೆ ಅತ್ಯಂತ ಅಗತ್ಯವಾಗಿ ಬೇಕಾಗುವ ಪೋಷಕಾಂಶವಿದು. ಗರ್ಭಿಣಿಯರು ಸೇವಿಸಲೇಬೇಕಾದದ್ದು. ಮಗುವಿನ ಹೆರಿಗೆಗೆ ಈ ಪೋಷಕಾಂಶ ನೆರವಾಗುತ್ತೆ. ಟೊಮ್ಯಾಟೊ, ಕಿತ್ತಳೆ, ಮೊಟ್ಟೆ ಇತ್ಯಾದಿಗಳಲ್ಲಿ ಇದನ್ನ ಪಡೆಯಬಹುದು. ವಿಟಮಿನ್ ಕೆ ಮೂಳೆ ಮುರಿತವನ್ನ ಇದು ತಡೆಯುತ್ತೆ. ಮುಖ್ಯವಾಗಿ ಸೊಂಟದ ಮೂಳೆಗೆ ಅತ್ಯಗತ್ಯವಾಗಿ ಬೇಕಾಗುವ ಪೋಷಕಾಂಶವಿದು. ಕ್ಯಾಬೇಜ್ ಹಾಗೂ ಬ್ರೋಕೊಲಿಯಲ್ಲಿ ಹೇರಳವಾಗಿದೆ. ಇನ್ನು ತಾಮ್ರ ಕೆಂಪು ರಕ್ತ ಕಣಗಳ ಅಭಿವೃದ್ಧಿಗೆ ಇದು ಬೇಕು. ಧಾನ್ಯಗಳು, ಬೀನ್ಸ್, ಬೀಜಗಳು, ಆಲೂಗೆಡ್ಡೆ ಇತ್ಯಾದಿಗಳ ಮೂಲಕ ತಾಮ್ರದ ಅಂಶವನ್ನ ಪಡೆಯಬಹುದು. ಇನ್ನು ಕ್ಲೋರೈಡ್
ಪಚನ ಕ್ರಿಯೆಗೆ ಈ ಪೋಷಕಾಂಶ ಬೇಕೇ ಬೇಕು. ಉಪ್ಪು, ಟೊಮ್ಯಾಟೊ, ಲೆಟ್ಯೂಸ್, ಸೆಲೆರಿಯಂತಹವುಗಳಲ್ಲಿ ಕ್ಲೋರೈಡ್ ಇದೆ. ಇನ್ನು ಫಾಸ್ಫರಸ್ ನಮ್ಮ ಅಂಗಾಂಶಗಳಿಗೆ ಪೋಷಕಾಂಶವನ್ನು ಒದಗಿಸುವುದಕ್ಕೆ ಇದು ಬೇಕು. ಅಲ್ಲದೆ DNA ಒಂದು ಭಾಗವಾಗಿದೆ. ಬಟಾಣಿಯಲ್ಲಿ ಇದನ್ನ ಹೇರಳವಾಗಿ ಪಡೆಯಬಹುದು. ಇನ್ನು ಜಿಂಕ್ ನಮ್ಮ ಇಂದ್ರಿಯಗಳು ಕಾರ್ಯನಿರ್ವಹಿಸಬೇಕಾದ್ರೆ ಜಿಂಕ್ ಬೇಕೇ ಬೇಕು. ಸೀ ಫುಡ್ಸ್, ಬೀನ್ಸ್, ಬೀಜಗಳು, ಚಿಕನ್ ಇತ್ಯಾದಿಗಳ ಮೂಲಕ ಇದನ್ನ ಪಡೆಯಬಹುದು. ಈ ರೀತಿಯಾಗಿ ನಮ್ಮ ದೇಹವೆಂಬ ಕಾರ್ಯಾಲಯ ಆರೋಗ್ಯಕರವಾಗಿ ಕೆಲಸ ನಿರ್ವಹಿಸಲು ಮತ್ತು ಸದಾ ಆರೋಗ್ಯ ಮತ್ತು ಸ್ವಾಸ್ಥ್ಯದಿಂದಿರಲು ಈ 22 ಪೋಷಕಾಂಶಗಳು ನಮಗೆ ಅತ್ಯಂತ ಅಗತ್ಯ. ಡೆಸ್ಕ್ ಬ್ಯೂರೋ, ಜಿ ಕನ್ನಡ ನ್ಯೂಸ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.